ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನೆಲ್. ಫೈನಲಿ ಒಂದು ಅಪ್ಡೇಟ್ ಅಂತ ಹೇಳ್ಬೋದು, ಒಂದು ಸಾಂಗ್ ಅಪ್ಡೇಟು. ಸೊ ನಿನ್ನೆ ಕೂಡ ಒಂದು ಆಲ್ಮೋಸ್ಟ್ ಪೋಸ್ಟರ್ನ ರಿಲೀಸ್ ಮಾಡ್ತಾರೆ. 9:45 ಮ್ಯಾಸಿವ್ ಒಂದು ರಿವೀಲ್ ಇದೆ ಅಂತ. ಸೊ ಏನು ಕತೆ ಅನ್ನುವಂಥದ್ದು ಎಲ್ರಿಗೂ ಆಲ್ಮೋಸ್ಟ್ ಈಗ ಗೊತ್ತಿದೆ. ಆ್ಯಂಡ್ ಈ ಒಂದು ಪ್ರಮೋಷನಲ್ ಸಾಂಗು ಏನು ಏತಕ್ಕೆ ಅನ್ನುವಂಥದ್ದು ಎಲ್ಲರ ತಲೆಯಲ್ಲೂ ಕೊರಿತಾ ಇದೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ, ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾಯಿದ್ದೀನಿ. ಶುರು ಮಾಡೋಕ್ಕೆ ಮುಂಚಿನಾಗಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಎಲ್ಲರೂ ಕೂಡ ನೆನಪಿರ್ಬೋದು, ಸ್ವಲ್ಪ ದಿನಗಳ ಹಿಂದೆ ಅರ್ಜುನ್ ಜನ್ಯ ಸರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಇಬ್ಬರು ಕೂಡ ಒಂದು ಏರ್ಪೋರ್ಟಿಂದ ಒಬ್ಬರನ್ನ ಇನ್ವೈಟ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಅಂದರೆ ಒಬ್ಬರನ್ನ ಅನ್ನೋಕ್ಕಿಂತ ಒಂದು ಟೀಮನ್ನು ಇನ್ವೈಟ್ ಮಾಡ್ಕೊಳಕ್ಕೆ ಹೋಗ್ತಾರೆ. ಸೊ ಎಲ್ಲರೂ ಕೂಡ ನಾವು ಅವ್ರನ್ನ ಯೂಟ್ಯೂಬಲ್ಲಿ ನೋಡಿದ್ದೀವಿ, ಡ್ಯಾನ್ಸ್ ಮಾಡೋದ್ರಲ್ಲಿ ತುಂಬಾ ಒಂದು ಫೇಮಸ್ ಆಗಿದ್ದರು. ಬಟ್ ಅವರಿಂದ ಒಂದು ಪ್ರಮೋಷನಲ್ ಸಾಂಗ್ ಮಾಡಿಸ್ತೀವಿ ಅಂತ ಹೇಳಿದರು. ಬಹುಶಃ ಸ್ವಲ್ಪ ಜನ ಮರ್ತಿರ್ಬೋದು ಈ ಒಂದು ವಿಚಾರವನ್ನು. ಆ್ಯಂಡ್ ಈ ಒಂದು ಅಪ್ಡೇಟ್ ಬಂದಿರುವಾಗ ಈ ಒಂದು ಸಾಂಗ್ ಏನು ಪ್ರಮೋಷನಲ್ ಸಾಂಗ್ ರಿಲೀಸ್ ಆಗ್ತಾ ಇದೆ ನವಂಬರ್ 1ನೇ ತಾರೀಕಿಗೆ ಅನ್ನುವಂಥದ್ದು. ಸೊ ಈ ಒಂದು ಪ್ರಮೋಷನಲ್ ಸಾಂಗ್ಗೆ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಸಾಂಗನ್ನು ನವಂಬರ್ 1ನೇ ತಾರೀಕಿಗೆ ಅಂದರೆ ನಮ್ಮ ಕನ್ನಡ ರಾಜ್ಯೋತ್ಸವ ದಿನ ರಿಲೀಸ್ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕೇಳಿದರು, ಏನಕ್ಕೆ ನೀವು ಬೇರೆ ದೇಶದವ್ರನ್ನ ಕರ್ಕೊಂಬಂದು ಪ್ರಮೋಷನಲ್ ಸಾಂಗ್ ಮಾಡಿಸ್ತಾ ಇದ್ದೀರಾ ಅಂತ. ಆ್ಯಂಡ್ ಇದಕ್ಕೊಂದು ಉತ್ತರ ಕೂಡ ಅರ್ಜುನ್ ಜನ್ಯ ಸರ್ ಕೊಟ್ಟಿದ್ದರು. ಸೊ ಈ ಒಂದು 45 ಸಿನಿಮಾ ಏನಿದೆ, ಸೊ ಇಂಟರ್ನ್ಯಾಷನಲಲ್ಲಿ ಅಂದರೆ ಎಲ್ಲ ಕಡೆಗೂ ರಿಲೀಸ್ ಆಗ್ತಿರೋದ್ರಿಂದ, ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿರೋದ್ರಿಂದ ಸೊ ರೀಚಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರಮೋಷನಲ್ ಸಾಂಗು ಮಾಡಿಸ್ತಾ ಇದ್ದೀವಿ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಈ ಒಂದು ಸಾಂಗು ಡಿಫ್ರೆಂಟ್ ಆಗಿರುತ್ತೆ ಅಂತ ಕೂಡ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದರು. ಆ್ಯಂಡ್ ಫೈನಲಿ ಎಷ್ಟು ಜನ ಮರ್ತಿದ್ರು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ಖಂಡಿತವಾಗ್ಲೂ ಮರ್ತ್ಬಿಟ್ಟಿದ್ದೆ ಅದನ್ನು. ಸೊ ಇದು ಆದಮೇಲೆ ನನಗೊಂದು ಕ್ಲಾರಿಟಿ ಸಿಕ್ತು, ಈ ಸಾಂಗ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅವಾಗ ಅಂತ. ಈಗ ಈ ಸಾಂಗನ್ನು ನವಂಬರ್ 1ನೇ ತಾರೀಕಿಗೆ ಬರ್ತಾ ಇದೆ. ಸೊ ಯಾವ ರೀತಿ ಅರ್ಜುನ್ ಜನ್ಯ ಸರ್ ಇದನ್ನು ಕಂಪೋಸ್ ಮಾಡಿದ್ದಾರೆ ಆ್ಯಂಡ್ ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥದ್ದು ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ನನಗಿದೆ. ಆ ಒಂದು ಟೀಮ್ ಅವ್ರದ್ದು ಆಲ್ಮೋಸ್ಟ್ ನಾವು ಡ್ಯಾನ್ಸ್ ಎಲ್ಲ ನೋಡಿರ್ತೀವಿ, ತುಂಬಾ ಒಂದು ಗ್ರೂಪಲ್ಲಿ ಸಖತ್ತಾಗಿ ಸ್ಟೆಪ್ ಆಗ್ತಾ ಇರ್ತಾರೆ. ಆ್ಯಂಡ್ ಈ ಸಾಂಗ್ನ ಯಾವ ರೀತಿಯಾಗಿ ಕನ್ನಡದಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅನ್ನುವಂಥದ್ದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ. ಈ ಒಂದು ಅಪ್ಡೇಟ್ ಕೂಡ ಒಂದು ರೀತಿ ಥ್ರಿಲ್ಲಿಂಗ್ ಇದೆ. ಆ್ಯಂಡ್ ಪ್ರಮೋಷನಲ್ ಸಾಂಗ್ ಅಲ್ವಾ, ಸೊ ನೋಡೋಣ ಹೇಗಿದೆ ಅಂತ ಕಾಮೆಂಟ್ ಮಾಡಿದರು ಯಾರೋ ಕಮ್ಯುನಿಟಿ ಟ್ಯಾಬಲ್ಲಿ. ನಾನು ಈ ಒಂದು ಪೋಸ್ಟ್ ಹಾಕಿದ ತಕ್ಷಣ ಇದು ಸಿನಿಮಾ ಸಾಂಗಾ ಅಥವಾ ಪ್ರಮೋಷನಲ್ ಸಾಂಗಾ ಅಂತ. ಸೊ ಇದು ಪ್ರಮೋಷನಲ್ ಸಾಂಗು, ಯಾವುದೇ ಕಾರಣಕ್ಕೂ ಸಿನಿಮಾದಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂತಂದರೆ ಇದು ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೋಸ್ಕರನೇ ಮಾಡಿರುವಂಥ ಸಾಂಗು. ಸೊ ಹೆಸರಲ್ಲೇ ಪ್ರಮೋಷನ್ ಸಾಂಗ್ ಅಂತ ಇದೆ. ಸೊ ಇದು ಸಿನಿಮಾದಲ್ಲಿ ಇನ್ಕ್ಲೂಡ್ ಆಗಿರೋದಿಲ್ಲ. ಫೈನಲಿ ಈ ಒಂದು ಸಾಂಗ್ನ ಅಪ್ಡೇಟು ಒಂದು ರೀತಿಯಲ್ಲಿ ಥ್ರಿಲ್ ಕೊಟ್ಟಿದೆ. ನೋಡೋಣ ಯಾವ ರೀತಿ ನೆಕ್ಸ್ಟು ನವಂಬರ್ 1ನೇ ತಾರೀಕಿಗೆ ಹೇಗಿರುತ್ತೆ ಅನ್ನುವಂಥದ್ದು. 45 ಸಿನಿಮಾ ಆಲ್ಮೋಸ್ಟ್ ಎಲ್ಲರೂ ಕೂಡ ವೆಯ್ಟಿಂಗಲ್ಲಿರುವಂಥದ್ದು. ಯಾಕೆ ಅಂತ ಗೊತ್ತಿರುವಂಥ ವಿಚಾರ. ಸೊ ಯಾಕಂದರೆ ಉಪಿ ಸರ್ ಇದ್ದಾರೆ, ಶ್ರವಣ್ ಅವ್ರು ಇದ್ದಾರೆ ಮತ್ತು ರಾಜ್ಬಿ ಶೆಟ್ಟಿ ಸರ್ ಇದ್ದಾರೆ. ಸೊ ಈ ಮೂವರ ಒಂದು ಕಾಂಬಿನೇಷನ್ನು ಹೇಗೆ ಒಂದು ಸ್ಕ್ರೀನ್ ಮೇಲೆ ಬರುತ್ತೆ ಅನ್ನೋದು ಒಂದು ಕಡೆ. ಆ್ಯಂಡ್ ಜೊತೆಗೆ ಹೇಳಬೇಕು ಅಂದರೆ ಅರ್ಜುನ್ ಜನ್ಯ ಸರ್ ಅವರ ಒಂದು ಫಸ್ಟ್ ಡೈರೆಕ್ಷನ್ನು, ಮ್ಯೂಸಿಕ್ಕಿಂದ ಡೈರೆಕ್ಷನ್ ಕಡೆ ಒಂದು ವಾಲಿರುವಂಥದ್ದು. ಸೊ ಹೇಗೆ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟನ್ನು ಹ್ಯಾಂಡಲ್ ಮಾಡಿ ಅಭಿಮಾನಿಗಳು ಆಗಿರ್ಬೋದು ಮತ್ತು ಸಿನಿ ಪ್ರೇಕ್ಷಕರಿಗಾಗಿರ್ಬೋದು ಒಂದು ಯಾವ ರೀತಿ ಉಣಬಡಿಸ್ತಾರೆ, ಅವರು ಮಾಡಿರುವಂಥ ಒಂದು ಹೊಸ ಅಡುಗೆ ಇದು. ಸೊ ಆ ಅಡುಗೆ ಜನಗಳು ಹೇಗೆ ಬಡಿಸ್ತಾರೆ, ಹೇಗೆ ಜನ ಇಷ್ಟಪಡ್ತಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಕ್ಯೂರಿಯಸ್ ಆಗಿದ್ದಾರೆ. ಆ್ಯಂಡ್ ನಾನು ಇದರಲ್ಲಿ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ ಅರ್ಜುನ್ ಜನ್ಯ ಸರ್ ಅವರ ಒಂದು ಡೈರೆಕ್ಷನನ್ನು ನೋಡಲಿಕ್ಕೆ ಮತ್ತು ಅವ್ರು ಯಾವ ರೀತಿಯಾಗಿ ಪೋಟ್ರೆ ಮಾಡಿದ್ದಾರೆ ಈ 3 ಸ್ಟಾರ್ಗಳನ್ನು ಅನ್ನೋದನ್ನು ನಾನು ವೇಟ್ ಮಾಡ್ತಾ ಇದ್ದೀನಿ. ಸೊ ಕಾದು ನೋಡೋಣ. ಆದಷ್ಟು ಬೇಗ ಒಂದು ಸಿನಿಮಾ ನೋಡ್ಲಿಕ್ಕೆ ನಾನು ಕಾತುರನಾಗಿದ್ದೀನಿ. ಆ್ಯಂಡ್ ನವಂಬರ್ 1ನೇ ತಾರೀಕಿಗೆ ಬರ್ತಿರುವಂಥ ಒಂದು ಪ್ರಮೋಷನಲ್ ಸಾಂಗ್ ಅಂತೂ ಐ ಥಿಂಕ್ ತುಂಬ ಒಂದು ಇಂಪ್ರೆಸ್ ಮಾಡ್ಬೋದು. ಎಲ್ಲ ಒಂದು ಸ್ಟೆಪ್ಗಳು ಕೂಡ ರೀಲ್ಸಲ್ಲಾಗಿರ್ಬೋದು, ಶಾರ್ಟ್ಸಲ್ಲಾಗಿರ್ಬೋದು ಎಲ್ಲರೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ಬೋದು. ಆ ರೀತಿ ಒಂದು ಕ್ರೇಸ್ ಖಂಡಿತವಾಗ್ಲೂ ತಂದೆ ತರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ನಾನು ಭಾವಿಸಿದ್ದೀನಿ. ಆ್ಯಂಡ್ ಹೇಗಿರ್ಬೋದು ಅನ್ನೋದು ಕ್ಯೂರಿಯಾಸಿಟಿ ಖಂಡಿತವಾಗ್ಲೂ ಕ್ರೇಜ್ ಇನ್ನೂ ಕೂಡ ನನಗೆ ಕಾಡ್ತಾ ಇದೆ. ಸೊ ವೇಟ್ ಮಾಡೋಣ ಆ್ಯಂಡ್ ನೋಡೋಣ. ಆ್ಯಂಡ್ ನೀವು ಕೂಡ 45ನ ಈ ಒಂದು ಪ್ರಮೋಷನಲ್ ಸಾಂಗ್ ಬಗ್ಗೆ ಏನು ಅನ್ನಿಸ್ತು ನಿಮಗೆ ಆನೆಸ್ಟಾಗಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಅದು ಕೂಡ ನವಂಬರ್ 1ನೇ ತಾರೀಕು ರಿಲೀಸ್ ಮಾಡ್ತಾ ಇರುವಂಥದ್ದು ಇನ್ನೂ ಒಂದು ಖುಷಿ ತರ್ತಿರುವಂಥ ವಿಚಾರ. ಆ್ಯಂಡ್ ಫೈನಲಿ 45 ಸಿನಿಮಾ ಇದೇ ಡಿಸೆಂಬರಲ್ಲಿ ಕೂಡ ರಿಲೀಸ್ ಆಗ್ತಾ ಇರುವಂಥದ್ದು ಒಂದು ಸಂತೋಷ ತಂದಿರುವಂಥದ್ದು ಅಂತ ಹೇಳ್ತಾ. ಆ್ಯಂಡ್ ಯಾರೆಲ್ಲ 45 ಕಾಯ್ತಿರೋ 45 ಅಂತ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಒಂದು ಪ್ರಮೋಷನಲ್ ಸಾಂಗ್ ಬಗ್ಗೆ. ಸೊ ಯಾರಿಗೆಲ್ಲ ನೆನಪಿರ್ತಿದ್ದೋ ಬೇರೆ ದೇಶದಿಂದ ಕರ್ಕೊಂಡು ಮಾಡಿಸ್ತಿದ್ರು ಪ್ರಮೋಷನಲ್ ಸಾಂಗ್ ಅನ್ನೋಂಥದ್ದು, ಸೊ ನಂತರ ಯಾರಾದರೂ ಮರ್ತಿದ್ರಾ ಏನು ಕತೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನವಂಬರ್ 1ಕ್ಕೆ ಕಾಯೋಣ. ಆ್ಯಂಡ್ ಡೇಟ್ ಕೂಡ ಮೆನ್ಷನ್ ಮಾಡಿಲ್ಲ ಅದರಲ್ಲಿ. ಸೊ ಅಂದರೆ ಡೇಟ್ ಮೆನ್ಷನ್ ಮಾಡಿದರೆ ಟೈಮಿಂಗ್ ಮೆನ್ಷನ್ ಮಾಡಿಲ್ಲ. ಸೊ ಆದಷ್ಟು ಬೇಗ ಟೈಮಿಂಗ್ ಕೂಡ ಮೆನ್ಷನ್ ಮಾಡ್ತಾರೆ. ಐ ಆಮ್ ವೇಟಿಂಗ್ ಫಾರ್ ದಿಸ್ ಸಾಂಗ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.